ಇಲ್ಲ ಕನಿಷ್ಠ ಪಕ್ಷ ಸಚಿವರಾಗಿ ಅದು ವಿವರಣೆ ಕೊಡ್ಬೋದಿತ್ತಲ್ವಾ ಅವ್ರು, ನಾನು ಈಗ ಅಂದಿದ್ದೀನೋ ಅಂದಿಲ್ವೋ. ಅಲ್ಲ ನಾವು ಇಡೀ ನಮ್ಮ ಸಿಪಿಪಿ ಏನಂತಲ್ಲ, ನಮ್ಮ ಕಾಂಗ್ರೆಸ್ ಪಾರ್ಲಿಮೆಂಟರಿ ಪಾರ್ಟಿ ಒಳಗೂ ನಮ್ಮ LOP ಅವ್ರು ಮಾತಾಡಿದ್ದಾರೆ, ವಿರೋಧ ಪಕ್ಷದ ನಾಯಕರು. ಇಷ್ಟು ದಿನದೊಳಗೆ ಅವ್ರು ರಾಜೀನಾಮೆ ಕೊಡದೆ ಹೋದ್ರೆ ಇಡೀ ದೇಶಾದ್ಯಂತ ನಾವು ಒಂದು ಏನಂತ ಹೇಳ್ತಾರಲ್ಲ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹೊಂದ್ಕೋಬೇಕು ಅಂತ ನಿನ್ನೆ ರಾತ್ರಿ ಆ ಸಭೆಯಲ್ಲಿ ತೀರ್ಮಾನ ಆಗಿ ನಮ್ಗೆಲ್ಲ ನಿನ್ನೆ ರಾತ್ರಿ ಮಾಹಿತಿ ಬಂದಿದ್ದಕ್ಕೆ ನಾನು ಇವತ್ತೊಂದು ಈ ಪ್ರಶ್ನೆ ಕರೆದಿದ್ದು. ಇದು ನಾವು ಮಾಧ್ಯಮ ಮುಖಾಂತರ ಇಡೀ ರಾಜ್ಯ ಜನತೆಗೆ ಹೇಳಕ್ ಇಷ್ಟಪಡ್ತೀನಿ, ಹಾಸನ ಜಿಲ್ಲೆಯ ಜನತೆಗೆ ಹೇಳಕ್ ಇಷ್ಟಪಡ್ತೀನಿ. ಒಬ್ಬ ಸಂವಿಧಾನ ಶಿಲ್ಪಿ ಬಗ್ಗೆ ಇವ್ರು ಇಷ್ಟು ತುಚ್ಛವಾಗಿ ಮಾತಾಡ್ತಾರೆ ಅಂದ್ರೆ ಇವ್ರಿಗೆ ಯಾವ ಮಟ್ಟಕ್ಕೆ ಇವರು ಇವರು ಪಕ್ಷದಲ್ಲಿ ಇವ್ರು ಇನ್ನೇನು ಕಲ್ತಿದ್ದಾರೆ ಇಷ್ಟು ದೊಡ್ಡ ಸಚಿವರಾಗಿ, ಮುಂದೆ ಬರುವಂತಹ ಯುವ ಪೀಳಿಗೆಗೆ ಇವ್ರು ಏನು ಸಂದೇಶವನ್ನ ಕೊಡ್ತಾರೆ ಅಂತ ನಾನು ಮಾಧ್ಯಮ ಮುಖಾಂತರ ಕೇಳಕ್ ಇಷ್ಟಪಡ್ತೀನಿ. ಯಾರು ಸಾರ್ವಜನಿಕ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಾಗೆ ಸಾರ್ವಜನಿಕ ಸಂಪತ್ತನ್ನು ನಾವು ಲೂಟಿ ಮಾಡಿಲ್ಲ, ಆ ತರ ಲೂಟಿ ಮಾಡಿದ್ರೆ ಕಾಂಗ್ರೆಸ್ ಸಾಕ್ಷಿ ಸಾರ್ವಜನಿಕ ಸಂಪತ್ತಿಗೆ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಹೇಳ್ತೀನಿ. ಒಳನರಸೀಪುರ ಚನ್ನಂಬಿಕಾ ಸರ್ಕಲ್ದ ಹೇಳ, ಇಲ್ಲ ಇಲ್ಲಿ BM ರಸ್ತೆದ ಹೇಳ, ಇನ್ನು ಹಲವಾರು ಇದಾವೆ. ಬಡ್ಡಿ ಮಾಡ್ಕೊಂಡ್ ಬಂದಿದ್ದು ಎಲ್ಲ ಮಾಡ್ಕೊಂಡ್ಬಂದು ಅಧಿಕೃತವಾಗಿ ಹೇಳುವೆ. ಅವರು ಸಾರ್ವಜನಿಕರದ್ದು ಯಾರು ತಿಂದಿದೆ ಅನ್ನೋದು ಗೊತ್ತಾಗ್ತದಲ್ಲ. ನನಗ್ ಮಾಹಿತಿ ಪ್ರಕಾರ 4-5 ಇದಾವೆ. ಮೊನ್ನೆ ಎಲ್ಲಾ ಟಿವಿಲೂ ಬಂತಲ್ಲ, ಅದ್ಯಾವ್ದೋ ಕೆರೆಯನ್ನ ಮುಚ್ಚಿದ್ದಾರೆ ಅಂತ, ಅದೆಲ್ಲ ಸಾರ್ವಜನಿಕರದಲ್ವ ತಿಂದಿರೋದು. ಅವ್ರು ಮಾತಾಡಕ್ ಹೋದ್ರೆ ನಾವು ಮಾತಾಡಕ್ ಆಗ್ತದೆ. ನಾವು ಇಷ್ಟು ದಿವಸ ತುಂಬಾ ಗೌರವವಾಗಿ ಅವ್ರ ಜೊತೆ ಇದ್ವಿ, ಗೌರವವಾಗಿ ಈಗ್ಲೂ ಇದ್ದೀನಿ. ಆದ್ರೆ ನನಗೆ ನಿನ್ನೆ ಸಂಜೆ ನಾನು ಅದು ಮಾಧ್ಯಮ ಮುಖಾಂತರ ನೋಡಿದೆ, ನಮ್ಮ ಸರ್ಕಾರದ ಉಪಮುಖ್ಯಮಂತ್ರಿಗಳಿಗೆ ಅಷ್ಟು ಸಣ್ಣದಾಗಿ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ಒಬ್ಬರು ಕೇಂದ್ರ ಸಚಿವರಾಗಿ, ಇವ್ರು ಮಾಜಿ ಮುಖ್ಯಮಂತ್ರಿಗಳಾಗಿ, ಅವ್ರ ಮನೆತನ ಏನು ಅಂತವ್ರು ಇವ್ರು ಇದ್ರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ, ಈಗ ಅವ್ರು CD ಅಂತ ತೆಗೆದ್ರೆ ಅದ್ರ ಬಗ್ಗೆ ಮಾತಾಡಕ್ಕೆ ಸಾಕಷ್ಟಿದೆ. ಆದ್ರೆ ನನಗೆ ಈ ವಿಷಯ ಮಾತಾಡಕ್ ನನ್ಗೆ ಇಲ್ಲಿ ಇಷ್ಟ ಇಲ್ಲ. ಇಂಥ ಪವಿತ್ರವಾದ ಸ್ಥಳಗಳಿಗೆ ಅದ್ ಮಾತಾಡಕ್ ನನ್ಗೆ ಇಷ್ಟ ಇಲ್ಲ. ಮಾತಾಡಬಾರ್ದಿತ್ತು. ಅದನ್ನ ಮತ್ತೆ ಅದು ಉಚ್ಚಾರಣೆ ಆದ್ರೆ ಅದು ನಮ್ ಕಾಂಗ್ರೆಸ್ ಪಕ್ಷದಿಂದ ನಡೆಯೋ ರೀತಿನೇ ಬೇರೆ ಇರ್ತದೆ. ಕ್ಷಮೆಯಾಚನೆ ಮಾಡಿಲ್ಲ, ನಿಮ್ಗೆ ಗೊತ್ತಿರ್ತದೆ. ಕ್ಷಮೆಯಾಚನೆ ಮಾಡ್ಲಿ ಅಂತ ನಾವು ಆಗ್ರಹಿಸ್ತಾ ಇದೀವಿ. ಕ್ಷಮೆಯಾಚನೆ ಮಾಡ್ಬೇಕು. ಇವ್ರು ಮೋದಿ ಅವರು ರಿಸಿಗ್ನೇಷನ್ ತಗೋಬೇಕು. ಈಗ ವಿಡಿಯೋ ನೀವೇ ನೋಡಿದಿರಲ್ಲ, ಅವರು ಸಂಜೆ 7 ಗಂಟೆಯಲ್ಲಿ ರಾಜ್ಯಸಭೆಯಲ್ಲಿ ರಿಪ್ಲೈ ಕೊಡ್ಬೇಕಾದ್ರೆ ನೀವೆಲ್ಲಾ ಮಾಧ್ಯಮದಲ್ಲಿ ನೋಡಿದಿರಿ. ಅವ್ರು ಏನ್ ಮಾತಾಡಿದ್ರು, ನಾವು ಅಂಬೇಡ್ಕರ್ ಅವ್ರ ಬಗ್ಗೆ ಹೆಸರೆತ್ಲಿಕ್ಕೆ ನಮ್ಗೆ ಮೈ ರೋಮಾಂಚನ ಆಗ್ತದೆ. ಅಂತದ್ರಲ್ಲಿ ಇವರು ಅದು ಒಂಥರ ಏನು ಹಾಸ್ಯಾಸ್ಪದವಾಗಿ ಅವ್ರು ಮಾತಾಡಿದ್ರು. ಅಂದ್ರೆ ಸಮರ್ಥಿಸ್ಕೊಂಡು ಅಲ್ಲೇ ಗೊತ್ತಾಗುತ್ತೆ ಅವರು ಸಂವಿಧಾನ ವಿರೋಧಿ ಅಂತ ಅಲ್ಲೇ ಗೊತ್ತಾಗ್ತದೆ. ಇಷ್ಟ ದಿವಸ ನಾವು ಪಾರ್ಲಿಮೆಂಟ್ ಅಲ್ಲಿ ನಾವು ಸಂವಿಧಾನ ಪುಸ್ತಕ ಇಟ್ಕೊಂಡು ನಾವು ಹೋರಾಟ ಮಾಡ್ತಿದ್ವಿ. ಆದ್ರೆ ಅವರು ಸಂವಿಧಾನ ವಿರೋಧಿ ಅಂತ ಜನಕ್ಕೆ, ದೇಶ ಜನತೆಗೆ ತೋರಿಸಿದಾರಲ್ಲ ಅವರು. ಅದು ಪವಿತ್ರವಾದ ಒಂದು ಸಂಸತ್ ಸದನದೊಳಗೆ ಮಾತಾಡಿದಾರಲ್ಲ ಮುಖ್ಯಮಂತ್ರಿ.